ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, HSRP ನಂಬರ್ ಪ್ಲೇಟ್ ಅಂದರೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಏನಿದೆ, ಇದನ್ನು ಈಗಾಗಲೇ ಸರ್ಕಾರ ಹೇಳಿತ್ತು. ಪ್ರತಿಯೊಬ್ಬರೂ ಕೂಡ ನಂಬರ್ ಪ್ಲೇಟ್ನ ಚೇಂಜ್ ಮಾಡಬೇಕು. ಹಳೆ ನಂಬರ್ ಪ್ಲೇಟ್ ಏನಿದೆ ಅದನ್ನು ಚೇಂಜ್ ಮಾಡಿ HSRP ನಂಬರ್ ಪ್ಲೇಟ್ನ ನೀವು ಆ್ಯಡ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಗಾಡಿ, ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಹಾಗೆ ಟ್ಯಾಕ್ಸಿ ಇರ್ಬೋದು, ಹಾಗೆಯೇ ಟ್ರಕ್ ಇರ್ಬೋದು, ಪ್ರತಿಯೊಂದು ಗಾಡಿಗಳಿಗೂ ಕೂಡ ನೀವು HSRP ನಂಬರ್ ಪ್ಲೇಟ್ನ ಆ್ಯಡ್ ಮಾಡಬೇಕು. ಹಳೆ ನಂಬರ್ ಪ್ಲೇಟ್ನ ರಿಮೂವ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ₹1000 ತನಕ ನಿಮಗೆ ದಂಡ ಬೀಳುತ್ತೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಹೇಳಿತ್ತು. ಅದರಂತೆ ಸ್ನೇಹಿತರೆ, ಈಗಾಗಲೇ ಹಲವಾರು ಜನರು ನಂಬರ್ ಪ್ಲೇಟ್ನ ಚೇಂಜ್ ಮಾಡ್ಕೊಂಡಿದ್ದೀರಾ. ಹಾಗೆ ಇನ್ನೂ ಕೆಲವೊಂದಿಷ್ಟು ಜನರು ನಂಬರ್ ಪ್ಲೇಟ್ನ ಚೇಂಜ್ ಮಾಡ್ಕೊಂಡಿಲ್ಲ. ಟೈಮ್ ಸಿಕ್ಕಿಲ್ಲ ಅಂತ ಹೇಳಿ ಆಗಿರ್ಬೋದು, ಅಥವಾ ಬುಕ್ಕಿಂಗ್ ಆಗದೆ ಇರ್ಬೋದು. ಈ ರೀತಿ ಕಾರಣಗಳಿಂದ ಇನ್ನೂ ಹಲವಾರು ಜನರು ನಂಬರ್ ಪ್ಲೇಟ್ನ ಚೇಂಜ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ ಯಾರ್ಯಾರು ನಂಬರ್ ಪ್ಲೇಟ್ನ ಚೇಂಜ್ ಮಾಡ್ಕೊಂಡಿಲ್ವೋ ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಸೊ ಆ ಗುಡ್ ನ್ಯೂಸ್ ಏನಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗ ಆಗಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈಗಾಗಲೇ ಹೇಳಿದಾಗೆ HSRP ನಂಬರ್ ಪ್ಲೇಟ್, ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಏನಿದೆ ಅದನ್ನು ಪ್ರತಿಯೊಬ್ಬರು ಕೂಡ ಎಲ್ಲ ಗಾಡಿಗಳಿಗೂ ಕೂಡ, ಎಲ್ಲ ವೆಹಿಕಲ್ಗೂ ಕೂಡ ಆ್ಯಡ್ ಮಾಡಬೇಕು. ಅದನ್ನು ನೀವು ಹಾಕ್ಕೊಳ್ಬೇಕು ಅಂತೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಈಗಾಗಲೇ ಮಾಧ್ಯಮದ ಮೂಲಕ ತಿಳಿಸಿತ್ತು. ಸೊ HSRP ನಂಬರ್ ಪ್ಲೇಟ್ನ ನೀವು ಹಾಕಿಲ್ಲ ಅಂತ ಹೇಳಿದ್ರೆ ನಿಮಗೆ ದಂಡ ವಿಧಿಸ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದರು. ಅದರಂತೆ ಈಗಾಗಲೇ ಜೂನ್ 12ಕ್ಕೆ ಗಡುವು ನೀಡಿದರು. ಅದಾದಮೇಲೆ ಜುಲೈ 4ರವರೆಗೂ ಕೂಡ ಗಡುವನ್ನು ವಿಸ್ತರಣೆ ಮಾಡಿದ್ದಾರೆ. ಅಷ್ಟು ಟೈಮ್ ಒಳಗೆ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಟೈಮನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದಾದಮೇಲೆ ಸ್ನೇಹಿತರೆ, ಈಗಾಗಲೇ BND ಎನರ್ಜಿ ಲಿಮಿಟೆಡ್ ಹಾಗೆ ಕೆಲ ಸಂಸ್ಥೆಗಳು ಏನು ಮಾಡಿದೆ ಅಂತ ಹೇಳಿದ್ರೆ ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಈ ಟೈಮ್ ಒಳಗಡೆ ಎಲ್ಲರೂ HSRP ನಂಬರ್ ಪ್ಲೇಟ್ನ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನೂ ಒಂದಿಷ್ಟು ಟೈಮು ಕೊಡಬೇಕು ಸರ್ಕಾರದ ಕಡೆಯಿಂದ, ಒಂದಿಷ್ಟು ಟೈಮು ಗಡುವನ್ನು ವಿಸ್ತರಣೆ ಮಾಡೋದಕ್ಕೆ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ಗೆ ಮನವಿ ಮಾಡಿತ್ತು. BND ಎನರ್ಜಿ ಲಿಮಿಟೆಡ್ ಹಾಗೆ ಕೆಲ ಸಂಸ್ಥೆಗಳು ಹಾಗೆ ಸಾಮಾಜಿಕರು ಕೂಡ ಹೋಗಿ ಹೈಕೋರ್ಟ್ಗೆ ಮೊರೆ ಹೋಗಿದ್ರು ಸ್ನೇಹಿತರೆ. ಹಾಗಾಗಿ ಈಗ ಹೈಕೋರ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ ಸರ್ಕಾರದ ಆದೇಶನ ಎಲ್ಲ ವೆರಿಫಿಕೇಷನ್ ಮಾಡಿ ಈಗ ಸರ್ಕಾರಕ್ಕೂ ಕೂಡ ಒಂದು ಮನವಿ ಮಾಡಿದೆ. ಅದೇನಂತ ಹೇಳಿದ್ರೆ ಗಡುವನ್ನು ವಿಸ್ತರಣೆ ಮಾಡಿ, ಸ್ವಲ್ಪ ದಿನದ ಮಟ್ಟಿಗೆ ಈ ಗಡುವನ್ನು ವಿಸ್ತರಣೆ ಮಾಡಿ, ಜನಗಳಿಗೆ ಇನ್ನೂ ಉಳಿದಂಥ ಜನಗಳೇನಿದ್ದಾರೋ ಅವರೆಲ್ಲರೂ ಕೂಡ ಒಂದಿಷ್ಟು ಟೈಮ್ ಬೇಕಾಗುತ್ತೆ ಈ HSRP ನಂಬರ್ ಪ್ಲೇಟ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಗಡುವು ನೀಡಿ ಅಂತೇಳ್ಬಿಟ್ಟು ಹೈಕೋರ್ಟು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿನ ಮಾಡಿತ್ತು. ಅದರಂತೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಅಧಿಕೃತ ಆದೇಶನ ಬಿಡುಗಡೆ ಮಾಡಿದೆ. ಅದೇನಂತ ಹೇಳಿದ್ರೆ ಸೆಪ್ಟೆಂಬರ್ 15ರವರೆಗೆ ನಿಮಗೆ ಕಾಲಾವಕಾಶ ಇರುತ್ತೆ ಸ್ನೇಹಿತರೆ. ಸೆಪ್ಟೆಂಬರ್ 15ರ ಒಳಗಾಗಿ ಎಲ್ಲರೂ ಕೂಡ HSRP ನಂಬರ್ ಪ್ಲೇಟ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ, HSRP ನಂಬರ್ ಪ್ಲೇಟ್ನೇ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ₹1000 ತನಕ ದಂಡ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಸೆಪ್ಟೆಂಬರ್ 15 ಅಂದರೆ ಇನ್ನೂ 3 ತಿಂಗಳುಗಳ ಕಾಲ ನಿಮಗೆ ಅವಕಾಶ ಇರುತ್ತೆ. ಅಷ್ಟರ ಒಳಗಾಗಿ ಯಾರ್ಯಾರು HSRP ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಲ್ವೋ ಅವರೆಲ್ಲರೂ ಕೂಡ ಮಾಡ್ಕೊಳ್ಳಿ. ಹಾಗೆಯೇ ಕೆಲವೊಂದಿಷ್ಟು ಜನರಿಗೂ ಕೂಡ ಡೌಟ್ ಇತ್ತು. ಏನಂತ ಹೇಳಿದ್ರೆ ಜುಲೈ 19ನೇ ತಾರೀಕು ಒಳಗಾಗಿ ಯಾರ್ಯಾರು ನಂಬರ್ ಪ್ಲೇಟ್ನ ಚೇಂಜಸ್ ಮಾಡ್ಕೊಂಡಿಲ್ವೋ, HSRP ನಂಬರ್ ಪ್ಲೇಟ್ನ ಚೇಂಜಸ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ಮೇನ್ ರೋಡಿಗೆ ಹೋದರೆ ಗಾಡಿ ಹಿಡಿತಾರೆ, ಅಥವಾ ಎಲ್ಲಾದರೂ ಗಾಡಿ ಹಿಡಿದ್ರೂ ಕೂಡ ಫೈನ್ ಹಾಕೋ ಚಾನ್ಸಸ್ ಇರುತ್ತೆ. ಗಾಡಿ ಬಿಡ್ತಾರೋ ಇಲ್ಲೋ ಅಂತೇಳ್ಬಿಟ್ಟು ಕೂಡ ಡೌಟ್ ಇತ್ತು. ಸೊ ಆ ಎಲ್ಲ ಭಯ ಬೇಡ. ಸೆಪ್ಟೆಂಬರ್ 15ರ ತನಕ ನೀವು ನಂಬರ್ ಪ್ಲೇಟ್ ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಾದ ಟ್ರಾಫಿಕ್ ಪೊಲೀಸ್ ಕೂಡ ನಿಮಗೆ ಗಾಡಿ ಹಿಡಿಯುವಂಥ ಅವಶ್ಯಕತೆಯೇ ಇಲ್ಲ. ಅವ್ರು ಹಿಡಿಯೋ ಹಾಗೇ ಇಲ್ಲ. ಏನಾದರೂ ಹಿಡಿದ್ರೆ ನಿಮ್ಮದು ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಎಮಿಷನ್ ಆಗಿರ್ಬೋದು, ಅಥವಾ DL ಆಗಿರ್ಬೋದು, ಈ ರೀತಿ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ. ಬಿಟ್ಟರೆ ನೀವು HSRP ನಂಬರ್ ಪ್ಲೇಟ್ನ ಚೇಂಜಸ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಫೈನ್ ಹಾಕುವಂಥ ಅಧಿಕಾರ ಅವರಿಗೆ ಇರೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಸೆಪ್ಟೆಂಬರ್ 15ರ ಒಳಗಾಗಿ ಯಾರ್ಯಾರು ನಂಬರ್ ಪ್ಲೇಟ್ನ ಚೇಂಜಸ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ HSRP ನಂಬರ್ ಪ್ಲೇಟ್ನ ಚೇಂಜ್ ಮಾಡ್ಕೊಳ್ಳಿ, HSRP ನಂಬರ್ ಪ್ಲೇಟ್ನ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.